ನಮಸ್ತೆ ವೀಕ್ಷಕರೇ, AR ಪ್ರಾಪರ್ಟೀಸ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪ್ತದೆ. ಹಾಗೆ ವೀಕ್ಷಕರೇ, ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಚಾರ್ಕೋಟಿಗೆ ಸಮೀಪದಲ್ಲಿ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರುವಂಥದ್ದೇ ಇದು ಚಾರ್ಕೋಟಿಗೆಯಿಂದ ಹೊಸಮಠಕ್ಕೆ ಹೋಗುವ ರಸ್ತೆ ಅಂತೇಳಿ ಕೂಡ ಹೇಳ್ತಾರೆ. ಹಾಗೆ ವೀಕ್ಷಕರೇ, ಈ ರೋಡಿಗೆ ಮೇನ್ ರೋಡಿಗೆ ಹೊಂದಿಕೊಂಡಂತೆ ಇರುವ 1.5 ಎಕರೆ ಜಾಗ ವೀಕ್ಷಕರೇ. ಹಾಗೆ ಜಾಗದ ಮುಂಭಾಗದಲ್ಲಿ ಕಾಂಪೌಂಡ್ನ ವ್ಯವಸ್ಥೆ ಆಗಿದೆ ವೀಕ್ಷಕರೇ. ಹಾಗೆ ಸುತ್ತಲೂ ತಂತಿ ಕಂಬದ ಫೆನ್ಸಿಂಗ್ ವ್ಯವಸ್ಥೆ ಮಾಡಿರ್ತಾರೆ ವೀಕ್ಷಕರೇ. ಒಟ್ಟು ಜಾಗದ ವಿಸ್ತೀರ್ಣ 1 ಎಕರೆ 50 ಸೆಂಟ್ಸ್ ಆಗ್ತದೆ. ಹಾಗೆ ಮುಂಭಾಗದಲ್ಲಿ ಮನೆ ಕಟ್ಟಲು ಒಂದಷ್ಟು ಪ್ಲೈನ್ ಜಾಗವನ್ನು ಹಾಗೆ ಬಿಟ್ಟಿರ್ತಾರೆ. ನೀವು ನೋಡ್ಬೋದು, ಮೇನ್ ರೋಡಿಗೆ ಹೊಂದಿಕೊಂಡಂತೆ ಇರುವ ಜಾಗ ಇದು ವೀಕ್ಷಕರೇ. ಒಟ್ಟು ಜಾಗದ ವಿಸ್ತೀರ್ಣ ಆಗ್ತದೆ 1 ಎಕರೆ 50 ಸೆಂಟ್ಸು. ಮೇನ್ ರೋಡಿಗೆ ತಾಗಿಕೊಂಡೇ ಇರ್ತದೆ ವೀಕ್ಷಕರೇ. 1 ಎಕರೆ 50 ಸೆಂಟ್ಸ್ ಜಾಗದಲ್ಲಿ ಈ ರೋಡಿಗೆ ಹೊಂದಿಕೊಂಡಂತೆ ಇರುವ ಒಂದಷ್ಟು ಜಾಗವನ್ನು ಖಾಲಿ ಹಾಗೆ ಬಿಟ್ಟಿರ್ತಾರೆ. ಮುಂದೆ ಫ್ಯೂಚರ್ನಲ್ಲಿ ಮನೆ ಮಾಡ್ಕೊಳ್ಳಿಕ್ಕೆ ಹಾಗೆ ಪ್ಲೈನ್ ಇರಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜಾಗವನ್ನು ಹಾಗೆ ಬಿಟ್ಟಿರ್ತಾರೆ. ಅದಾದ ನಂತರ ನಿಮಗೆ ಈ 1.5 ಎಕರೆ ಜಾಗದಲ್ಲಿ ತೆಂಗು, ಅಡಿಕೆ, ಮಧ್ಯ ಭಾಗದಲ್ಲಿ ಬಾಳೆ ಗಿಡಗಳನ್ನು ಹಾಕಿರ್ತಾರೆ. ಅಡಿಕೆ ತೋಟ ಅಂತೇಳಿ ಕೂಡ ಹೇಳ್ಬೋದು. ತೆಂಗು ಸ್ವಲ್ಪ ಕಡಿಮೆ ಇದೆ. ಹಾಗೆ ವೀಕ್ಷಕರೇ, ನೀರಿನ ವ್ಯವಸ್ಥೆಗಾಗಿ ಅತಿ ದೊಡ್ಡದಾದ ಶಿಲೆಕಲ್ಲಿನ ಬಾವಿ ಇದೆ. ಹಾಗೆ ಉಚಿತ ವಿದ್ಯುತ್ ಸಂಪರ್ಕ ಕೂಡ ಉಂಟು ವೀಕ್ಷಕರೇ. ಅದನ್ನ ನಾವು ಇನ್ನೊಮ್ಮೆ ಲಾಸ್ಟಿಗೆ ತೋರಿಸ್ತೇವೆ ನಿಮಗೆ. ಹಾಗೆ ವೀಕ್ಷಕರೇ, ಜಾಗ ಲೆವೆಲ್ ಇದ್ದು ಸಮತಟ್ಟಾಗಿದೆ. ಅಪ್ ಡೌನ್ ಅಥವಾ ತುಂಬಾ ಆಳ ಅಥವಾ ತಗ್ಗು ಪ್ರದೇಶ ಏನಲ್ಲ. ಇದು ರೋಡ್ ಲೆವೆಲ್ ಇದೆ. ಈ ಭೂಮಿ 1.5 ಎಕರೆ ಸಹ ಹಾಗೆ ಉಂಟು, ಲೆವೆಲ್ ಇದೆ ವೀಕ್ಷಕರೇ. ತೋಟ ಮಾಡಿ ಒಂದಷ್ಟು ಸಮಯ ಆಗಿದ್ದಷ್ಟೇ. ಇನ್ನೊಂದು 1-2 ವರ್ಷ ಆಗುವುದರೊಳಗಡೆ ಈ ಫಲ ಬರಲಿಕ್ಕೆ ಶುರುವಾಗ್ತದೆ. ನೀವಿಲ್ಲಿ ನೋಡ್ಬೋದು, ಮೊದಲಿಗೆ ತೆಂಗು, ಅದಾದ ನಂತರ ಅಡಿಕೆ, ಮಧ್ಯ ಭಾಗದಲ್ಲಿ ಬಾಳೆ ಸಸಿಗಳನ್ನು ಹಾಕಿದ್ದಾರೆ. ಸುತ್ತಲೂ ತಂತಿ ಕಂಬದ ಫೆನ್ಸಿಂಗ್ ವ್ಯವಸ್ಥೆ ಮಾಡಿದ್ದಾರೆ ವೀಕ್ಷಕರೇ. ಚಾರ್ಕೋಟಿಗೆಯಿಂದ ಹೊಸಮಠಕ್ಕೆ ಹೋಗುವ ಮೇನ್ ರೋಡಿಗೆ ಹೊಂದಿಕೊಂಡಿರುವಂತಹ 1.5 ಎಕರೆ ಜಾಗ ವೀಕ್ಷಕರೇ. ಇದು ಕುಂದಾಪುರ ತಾಲೂಕು ಬರ್ತದೆ. ಹಾಗೆ ಚಾರ್ಕೋಟಿಗೆ ಸಮೀಪ. ಉತ್ತಮ ನೀರಿನ ಆಶ್ರಯ ಇರುವಂತಹ ಜಾಗ ಆಗಿದ್ದು ವೀಕ್ಷಕರೇ. ಸುತ್ತಮುತ್ತ ಮನೆಗಳಿವೆ, ತೋಟಗಳಿವೆ. ಹಾಗೆ ಚಾರ್ಕೋಟಿಗೆ ಜಂಕ್ಷನ್ ತುಂಬಾ ಸಮೀಪ ಆಗ್ತದೆ. ನೀವು ನೋಡ್ಬೋದು, ಸಾಕಷ್ಟು ಅಡಿಕೆ ಸಸಿಗಳಿವೆ. ಮಧ್ಯ ಭಾಗದಲ್ಲಿ ಬಾಳೆ ಇದೆ ಮತ್ತು ತೆಂಗಿನ ಮರಗಳನ್ನು ಹಾಕಿರ್ತಾರೆ. ವರ್ಷವಿಡೀ ಸಾಕಾಗುವಷ್ಟು ಅತಿ ದೊಡ್ಡದಾದ ಬಾವಿ ನೀರಿದೆ ವೀಕ್ಷಕರೇ. ಸ್ವಲ್ಪ ಸಮೀಪದಲ್ಲಿಯೇ ವಾಟರ್ ಚಾನಲ್ ಹೋಗಿರೋದ್ರಿಂದ ನೀರಿಗೇನು ಕಮ್ಮಿ ಆಗುದಿಲ್ಲ ಇಲ್ಲಿ. ಹಾಗೆ ಭೂಮಿ ಸಮತಟ್ಟಾಗಿದೆ, ಲೆವೆಲ್ ಇದೆ. ವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿಯಿಂದ 5 ಕಿಲೋಮೀಟರ್ ದೂರದ ಅಂತರ ಅಂತಲೇ ಹೇಳ್ಬೋದು. ಹಾಗೆ ಮೇನ್ ರೋಡಿಗೆ ಹೊಂದಿಕೊಂಡಂತೆ ಇರುವ ಜಾಗ ಇದು. ತೋಟ ಹಾಗೂ ತೋಟದೊಂದಿಗೆ ಮನೆ, ಫಾರ್ಮ್ ಹೌಸ್ ತರ ಮಾಡ್ಕೊಂಡಿರ್ಲಿಕ್ಕೆ ಸೂಕ್ತವಾದ ಜಾಗ ಅಂತೇಳಿ ಕೂಡ ಹೇಳ್ಬೋದು. ಹಾಗೆ ಇನ್ವೆಸ್ಟ್ಮೆಂಟ್ ಅಂತ ಪರ್ಚೇಸ್ ಮಾಡಿದ್ರೂ ಸಹ ಒಳ್ಳೆ ಬೆಲೆ ಬರ್ತದೆ ಮುಂದೊಂದು ದಿನದಲ್ಲಿ. ಹಾಗೆ ವೀಕ್ಷಕರೇ, ಭೂಮಿ ಲೆವೆಲ್ ಇದೆ, ಹಾಗೆ ಕ್ಲೀನ್ ಇದೆ, ನೀಟ್ ಇದೆ. ಹಾಗೆ ಫಸಲು ಬರಲಿಕ್ಕೆ ಇನ್ನೇನು 1-2 ವರ್ಷಗಳಲ್ಲಿ ಸ್ಟಾರ್ಟ್ ಆಗ್ತದೆ ವೀಕ್ಷಕರೇ. ರೇಟ್ನ ವಿಚಾರ ಮಾತಾಡೋದಾದ್ರೆ 1 ಲಕ್ಷ ರೂಪಾಯಿಗಳನ್ನು ಹೇಳ್ತಾ ಇದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಚರ್ಚೆಗೆ ಅವಕಾಶ ಇದೆ ವೀಕ್ಷಕರೇ. ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಇದು ಫ್ರೀ ಕರೆಂಟ್ನ ವ್ಯವಸ್ಥೆ ಆಗಿದೆ. ಹಾಗೆ ಅತಿ ದೊಡ್ಡದಾದ ಶಿಲೆಕಲ್ಲಿನ ಬಾವಿ ಇದು ವೀಕ್ಷಕರೇ. ಇದು ನಾವು ಮೇ ಕೊನೆಯ ವಾರದಲ್ಲಿ ವಿಡಿಯೋ ಮಾಡಿರ್ತಕ್ಕಂಥದ್ದು ವೀಕ್ಷಕರೇ. ನೀವು ಇಲ್ಲಿ ನೋಡ್ಬೋದು, ಆ ಸಮಯಕ್ಕೂ ಸಹ ಸಾಕಷ್ಟು ನೀರಿತ್ತು ಬಾವಿಯಲ್ಲಿ. ಹಾಗೆ ವರ್ಷವಿಡೀ ಸಾಕಾಗುವಷ್ಟು ನೀರಿರ್ತದೆ ಇಲ್ಲಿ. ಬಾವಿ ಈ ಜಾಗದ ಕೊನೆಯ ಭಾಗದಲ್ಲಿ ವಾಸ್ತು ಪ್ರಕಾರದಲ್ಲಿ ಮಾಡಿರ್ತಾರೆ. ಹಾಗೆ ವಿದ್ಯುತ್ ಸಂಪರ್ಕ ಈಗಾಗಲೇ ಆಗಿದೆ. ಇಡೀ ತೋಟಕ್ಕೆ ವೀಕ್ಷಕರೇ ಸ್ಪ್ರಿಂಕ್ಲರ್ನ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ತೋಟದ ಕೊನೆಯ ಭಾಗದ ತನಕ ಬರಲಿಕ್ಕೆ ಈ ಬಲಭಾಗದಲ್ಲಿ ರೋಡ್ನ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಇದು ಇವರದ್ದೇ ತೋಟದ ಒಳಗಡೆ ಟ್ರಾನ್ಸ್ಪೋರ್ಟೇಷನ್ಗೆ ಗೊಬ್ಬರ ಅಥವಾ ಇನ್ನಿತರೆ ಸಾಮಗ್ರಿಗಳನ್ನು ತರಲು ಗಾಡಿಯ ವ್ಯವಸ್ಥೆ ಇರಲಿ ಅಂತೇಳಿ ಸೈಡ್ನಲ್ಲಿ ಒಂದು 12 ಫೀಟ್ನ ರಸ್ತೆ ಜಾಗದ ಒಳಗಡೆ ಭಾಗದಲ್ಲಿ ಮಾಡ್ಕೊಂಡಿರ್ತಾರೆ. ನೀವು ಇಲ್ಲಿ ನೋಡ್ಬೋದು. ಹೀಗೆ ನೇರವಾಗಿ ಹೋದ್ರೆ ಆ ಮೇನ್ ರೋಡ್ಗೆ ಟಚ್ ಆಗ್ತದೆ ವೀಕ್ಷಕರೇ. ಒಟ್ಟು ಜಾಗದ ವಿಸ್ತೀರ್ಣ 1 ಎಕರೆ 50 ಸೆಂಟ್ಸ್ ಆಗ್ತದೆ. ರೇಟ್ನ ವಿಚಾರ ಮಾತಾಡೋದಾದ್ರೆ 1 ಲಕ್ಷ ರೂಪಾಯಿಗಳನ್ನು ಹೇಳ್ತಾ ಇದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಚರ್ಚೆಗೆ ಅವಕಾಶ ಇದೆ ವೀಕ್ಷಕರೇ. ರೆಕಾರ್ಡ್ಸ್ನ ಬಗ್ಗೆ ಮಾತಾಡೋದಾದ್ರೆ ಕ್ಲೀನ್ ಇದೆ, ನೀಟ್ ಇದೆ. ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಹಾಗೆ ವೀಕ್ಷಕರೇ, ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ.
ಇನ್ನಿತರ ವಿಚಾರಗಳನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾ ಇಂತಹದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತೇನೆ. ಜೈ ಶ್ರೀರಾಮ್.